ಸ್ನೇಹಿತರೆ, ನೈಟೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಉರುಳಿಗೆಲ್ಲ ನೀರು ತುಂಬಿಟ್ಟೆ. ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ ಅಂತ ಮಂಗಳವಾರ ಶುಕ್ರವಾರ ಚೇಂಜ್ ಮಾಡ್ತೀನಿ ಉರುಳಿ ಸ್ನೇಹಿತರೆ. ಸ್ಟವ್ಗೆ ರಂಗೋಲಿ ಎಲ್ಲ ಹಾಕ್ತೀನಿ ಸ್ನೇಹಿತರೆ. ಶುಕ್ರವಾರ ಮಂಗಳವಾರ ಲಕ್ಷ್ಮೀವಾರನಲ್ಲ, ಹಂಗಾಗಿ ಶುಕ್ರವಾರ ಮಂಗಳವಾರ ಮಾತ್ರ ರಂಗೋಲಿ ಹಾಕ್ತೀನಿ ಸ್ಟವ್ವಿಗೆ ಸ್ನೇಹಿತರೆ. ಪಾತ್ರೆ ಎಲ್ಲ ತೊಳೆದು ಆಯಿತು ಸ್ನೇಹಿತರೆ. ಇವಾಗ ಟೈಮು ನೋಡಿರಿ ತೋರಿಸ್ತಾ ಇದ್ದೀನಿ. ಇವಾಗ 11:15 ಆಗಿದೆ ಸ್ನೇಹಿತರೆ. ಇವಾಗ ಇನ್ನೂ ಕೆಲಸ ಇದೆ ನಂದು. 11:15 ಆಯ್ತು. ಎಲ್ಲ ಕಿಚನ್ ಕ್ಲೀನ್ ಆಯಿತು ಸ್ನೇಹಿತರೆ. ಇವಾಗ ಬೆಳಗ್ಗೆಗೆ ಅಡುಗೆಗೆ ರೆಡಿ ಮಾಡಬೇಕಲ್ಲ. ಇವಾಗ ಹೆಣ್ಮಕ್ಳದ್ದು ಇನ್ನೇನು ಅದೇ ಅಲ್ಲ, ರಾತ್ರಿಗೆ ಏನು ಮಾಡೋದು ಬೆಳಗ್ಗೆ ಏನು ಮಾಡೋದು ಅಂದ್ಕೊಂಡು ಮನಸ್ಸಲ್ಲೇ ಗುಣಾಕಾರ ಹಾಕ್ಕಂತ ರೆಡಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಗಂಡು ಮಕ್ಕಳಿಗೆ ನೋಡಿರಿ ಎಷ್ಟೊಂದು ಕೆಲಸ ಇರ್ತವೆ. ಹೆಣ್ಮಕ್ಳಿಗೆ ನೋಡಿರಿ ಈ ಕೆಲಸ ಎಲ್ಲ ಗಂಡು ಮಕ್ಳಿಗೆ ಗೊತ್ತಾಗಲ್ಲ. ಇನ್ನೂ ಆಗಿಲ್ಲ, ತಿಂಡಿ ಆಗಿಲ್ವಾ, ಅಡುಗೆ ಆಗಿಲ್ವಾ ಅಂತಿರ್ತಾರೆ. ಎಲ್ಲ ರೆಡಿ ಆಯಿತು ಸ್ನೇಹಿತರೆ. ಇವಾಗ 12 ಆಗ್ತಾ ಬಂತು ಟೈಮು. ಇವಾಗ ಎಲ್ಲ ಅಡುಗೆ ಮನೆ ತಗೊಂಡೋಗಿ ಇಡ್ತಾಯಿದ್ದೀನಿ ಸ್ನೇಹಿತರೆ. ಬೆಳಗ್ಗೆಗೆ ರೆಡಿ ಆಯಿತು, ಬೇಗ ಅಡುಗೆ ಆಗಿಬಿಡುತ್ತೆ. ಹಾಲೆಪ್ಪಾಕಿ. ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇವತ್ತಿನ ರೋಟೀನನ್ನು ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಪ್ರತಿದಿನದ ಕೆಲಸ ನಂದಿದು ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿರಿ ಮುಂಜಾನೆ ಎಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ತುಂಬ ಖುಷಿ ನನಗೆ. ಮೈಂಡು ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ ಸ್ನೇಹಿತರೆ. ನೀವು ಎದ್ದು ನೋಡಿರಿ, ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ. ವಾಕೋಗಿ ಬಂದು ಹಿಂಗೆ ನೀರೆಲ್ಲ ಹಾಕ್ಬಿಟ್ಟು ಗಿಡಗಳಿಗೆ ನೋಡಿರಿ ಎಷ್ಟು ಫ್ರೆಶ್ ಆಗಿದೆ. ಇದು ಇಂಡೋರ್ ಪ್ಲ್ಯಾಂಟ್, ಇದು ಹೊರಗೆ ಇಟ್ಟಿದ್ದೀನಿ ಸ್ನೇಹಿತರೆ. ಅದನ್ನು ನಾನು ಹಾಲು ಬಂತು 5:15 ಹಾಲು ಹಾಕಿ ಹೋಗ್ಬಿಡುತ್ತಾನೆ ಸ್ನೇಹಿತರೆ. ಹಾಲು ಹುಡುಗ ಒಳಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಒಳಗೆ ಹೋಗ್ಬಿಟ್ಟು ಈ ಪಕ್ಷಿ ಖಾರ ಹಾಕಬೇಕು ಸ್ನೇಹಿತರೆ. ನಾನು ಡೈಲಿ ಸುಮಾರು ವರ್ಷದಿಂದ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಪಾಪ ಅವಕ್ಕೇನು ಬಾಯಿದೆಯಾ ಸ್ನೇಹಿತರೆ ಕೇಳೋಕ್ಕೆ? ನನಗೆ ಊಟ ಹಾಕ್ರಿ, ಹಸುವಾಗಿದೆ ಅಂತ ಕೇಳೋಕ್ಕೆ ಬಾಯಿದೆಯಾ? ಬೇಸಿಗೆಯಲ್ಲೆಲ್ಲ ನೀರು ಇಡ್ತೀನಿ ಸ್ನೇಹಿತರೆ. ಇವಾಗ ಬರೀ ಖಾರ ಹಾಕ್ತೀನಿ. ಡೈಲಿ ಒಂದು ತಿಂಗಳಿಗೆ ನಾನು 1 kg ಖಾರ ತರ್ತೀನಿ ಸ್ನೇಹಿತರೆ. ನೋಡಿರಿ ಎಲ್ಲ ಪ್ರಕೃತಿ ಎಷ್ಟು ಚೆನ್ನಾಗಿದೆ. ಎಲ್ಲ ಮುಗೀತು. ಹೂವು ಎತ್ತಕ್ಕೆ ಬರ್ತಾಯಿದ್ದೀನಿ ಸ್ನೇಹಿತರೆ. ಬೆಳಗ್ಗೆನೇ ಹೂವು ಎತ್ತು ಬಿಡ್ತೀನಿ ಸ್ನೇಹಿತರೆ. ಮತ್ತು ಹೊರಗೆ ಬರೋಕ್ಕೆ ಆಗೋದಿಲ್ಲಲ್ಲ. ನೋಡಿರಿ ಎಷ್ಟೊಂದು ಹೂವು ಬಿಟ್ಟಿದ್ದಾವೆ ಇವತ್ತು. ಪಿಂಕ್ ಕಲರ್ ದಾಸವಾಳ ತುಂಬ ಹೂವು ಬಿಟ್ಟಿದ್ದಾವೆ. ನನಗೆ ಮಂಗಳವಾರಕ್ಕೆ ಪೂಜೆಗೆ ಬೇಕಾಯ್ತು ಇವತ್ತು. ಹೂವೇನು ಕೊಂಡ್ಕೊಳ್ಳಲ್ಲ ಸ್ನೇಹಿತರೆ. ಹೂವು ಹಳದೇ ಇದ್ದಾಗ ಮಾತ್ರ ತಗೊಳ್ತೀನಿ. ತುಂಬ ಹಳ್ಳಿದ್ದಾವೆ ಸ್ನೇಹಿತರೆ ಇವತ್ತು ದಾಸವಾಳಗಳು. ಹೊರ ಕಾಂಪೌಂಡಿಂದ ಹೊರಗೊಂದು ಸ್ವಲ್ಪ ಹಾಕಿದೆ ಸ್ನೇಹಿತರೆ, ರೆಡ್ ಕಲರ್ದು. ಅದು ಬೇರೆ ಇದೆ. ಇದು ಗುಲಾಬಿ ಹೂವು ಸ್ನೇಹಿತರೆ. ಇದು ವೈಟ್ ಗುಲಾಬಿ. ಇದು ದಾಸವಾಳ ತೋರಿಸ್ತೀನಿ ಸ್ನೇಹಿತರೆ. ಪಕ್ಕದಲ್ಲಿದೆ ಅದು. ನೋಡಿ ಎಷ್ಟೊಂದು ಸಿಕ್ಕಿದ್ದಾವೆ ಸ್ನೇಹಿತರೆ ಇವತ್ತು ದಾಸವಾಳ. ಖುಷಿ ಆಯಿತು ನನಗೆ. ಸಾರ್ಥಕ ಆಯಿತು. ಗಿಡಗಳು ಹಾಕಿದ್ದಕ್ಕೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ನೋಡಿರಿ ಗುಲಾಬಿ ಇದು ನಾವು ಚಿಕ್ಕಮಗಳೂರು ನರ್ಸರಿಯಲ್ಲಿ ತಂದಿದ್ವಿ ಸ್ನೇಹಿತರೆ. ಇದನ್ನು ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಿತ್ತಲಲ್ಲಿ. ಇವಾಗೆಲ್ಲ ಹುಲ್ಲೆಲ್ಲ ಕೀಳ್ತಾಯಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಟೈಮ್ ಆಗಲ್ಲಲ್ಲ, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ದಂಗೆ ಕೆಲಸ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿರಿ ಇದು ಕೆಂಜಿಗದು ಅಂತ ನಮ್ಮನೆ ಹತ್ರ ಎಲ್ಲರೂ ಎತ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಈ ಗಿಡದಲ್ಲಿ ಹೊರಕ್ಕೆ ಹೋಗ್ಬಿಟ್ಟಿದೆ ಇದು ಪಕ್ಷಿ. ಕಲರವ ಕೇಳ್ರಿ ಸ್ನೇಹಿತರೆ, ಒಂದು ನಿಮಿಷ. ಬೆಳಗ್ಗೆನೆಯ ಪಕ್ಷಿಗಳು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತವೆ ನೋಡಿರಿ ಸ್ನೇಹಿತರೆ. ಅಲ್ಲೊಂದು ವಿಡಿಯೋ ಮಾಡ್ಕೊಂಡು ನಾನು ಸಂದಿಲಿ ಕೂತಿದೆ ಗುಬ್ಬಿ ಸ್ನೇಹಿತರೆ. ಅದು ಹೊರಗೆ ಬರೋಂಗಿಲ್ಲ, ಕಾಣಿಸ್ತಾನೆ ಇಲ್ಲ. ಮೆಣಸಿನ್ಕಾಯಿ ಟೆರೆಸ್ ಮೇಲೆ ಬಂದೆ ಸ್ನೇಹಿತರೆ. ಸಕ್ಕರೆ ಮೆಣಸಿನ್ಕಾಯಿ ಅಂತಾರೆ ಇದಕ್ಕೆ. ಇದು ಚಿಕ್ಕಮಗಳೂರು ನರ್ಸರಿಯಲ್ಲಿ ತಂದಿದ್ವಿ. ನೋಡಿರಿ ಇದು ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿದೆ. ಯಾವಾಗಲೂ ಸಸಿ ಹಾಕಿದ್ದೆ. ಇದನ್ನು ಮನೆಗೆ ಆಗುತ್ತೆ ಸ್ನೇಹಿತರೆ ಇಷ್ಟು. ಇದು ಬೀಮ್ಸ್ ಹಾಕಿದ್ದೆ ಇದಕ್ಕೆ, 1-2 ಬೀಜನ. ಅದು ಹೂವಾಗಿ ಈಚ್ ಆಗ್ತಾ ಇದೆ ಸ್ನೇಹಿತರೆ. ಮೊಬೈಲ್ ಇಟ್ಕೊಂಡಿದ್ದೀನಿ, ಸರಿ ತೋರ್ಸೋಕೆ ಆಗ್ತಿಲ್ಲ ಸ್ನೇಹಿತರೆ. ನೋಡಿರಿ ಈಚ್ ಆಗ್ತಾ ಇದೆ ಟೆರೆಸ್ ಮೇಲಿದು ದಾಸವಾಳ. ಇದು ಚೆನ್ನಾಗಿದೆ ನೋಡಿ, ಎಷ್ಟೊಂದು ಮಗ್ಗಾಗಿದೆ ಸ್ನೇಹಿತರೆ. ಇದೇ ಕೆಲಸ ತುಂಬ ಆಗುತ್ತೆ ಸ್ನೇಹಿತರೆ ನನಗೆ. ಇವಾಗ ಹಾಲು ತಂದು ಕಾಯಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಕಡೆ ಟೀಗೆ ಇಟ್ಟಿದ್ದೀನಿ. ಟೈಮ್ ವೇಸ್ಟೇ ಮಾಡೋಂಗಿಲ್ಲ ಸ್ನೇಹಿತರೆ. ಡೈಲಿ ನಾನು ಟೀ ಕುಡಿಯೋಲ್ಲ ಸ್ನೇಹಿತರೆ, ಹಾಲೇ ಕುಡಿತೀನಿ. ಇವತ್ತು ಯಾಕೋ ಮೋಡ ಆಗಿತ್ತು, ಒಂದು ಸ್ವಲ್ಪ ಕುಡಿಬೇಕು ಅನ್ನಿಸ್ತು.
ಒಂದು ಲೋಟ ಬಿಸಿನೀರು ಕುಡಿತಾ ಇದ್ದೆ ಸ್ನೇಹಿತರೆ. ಕುತ್ಕೊಂಡೇ ಕುಡಿತೀನಿ. ನಮ್ಮ ಫ್ರೆಂಡ್ಸ್ ಹೇಳಿದರು ಕುತ್ಕೊಂಡು ಕುಡೀರಿ ಅಂತ, ಅದಕ್ಕೆ ಸ್ನೇಹಿತರೆ.